ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ನಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ ಗ್ರಾಮೀಣ ಡಾಕ್ ಸೇವಕ ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರಿ. ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬರುತ್ತಾ, ಅದೇ ರೀತಿ ರಿಸಲ್ಟ್ ಬಂದ್ರೆ 50, 60, 70 ಅಂಕಗಳನ್ನ ತೆಗೆದುಕೊಂಡ್ರೆ ಒಂದನೇ ಲಿಸ್ಟಿಗೆ ಆಯ್ಕೆ ಆಗ್ತಾರೆ ಇಲ್ವಾ ಅಂತೇಳಿ, ಅದೇ ರೀತಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಈ ಸಾರಿ ಒಂದನೇ ಲಿಸ್ಟಿಗೆ ಆಯ್ಕೆ ಆಗ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ಸೈನ್ಸ್ಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವೆ. ನೋಡ್ಕೋಬಹುದು. ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರ್ತದೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು, ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಗೆ ಸಂಬಂಧಿಸಿದಂತೆ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇದ್ದಾವೆ. ಸಿಲೆಬಸ್ ಅಲ್ಲಿರೋ ಜಿಕೆಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಜಿಕೆಗೆ ಸಂಬಂಧಿಸಿ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮೀಪ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಗೆ ಸಂಬಂಧಿಸಿದ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದಾವ ನೋಡ್ಕೋರಿ. ಸ್ನೇಹಿತರೆ, ನಿಮ್ದೇನಾದ್ರೂ SSLC ಪಾಸ್ ಆಗೈತಿ, ಹಾಗಿದ್ರೆ RRB ಗ್ರೂಪ್ ಡಿ ಅಂತ ಹೊಸ ನೇಮಕಾತಿ ಆಗೈತಿ. ಅದಕ್ಕೆ ಅರ್ಜಿ ಸಲ್ಲಿಸಕ್ ಕೊನೆ ದಿನಾಂಕ 2/3/2026 ಐತ್ರಿ. ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನ್ ನ ಹಾಕೋರಿ. ಸ್ಟಾರ್ಟಿಂಗ್ ಸ್ಯಾಲರಿ ನೀವೇನಾದ್ರೂ ಸಿಲೆಕ್ಟ್ ಆಗಿದ್ರಪ್ಪ ಅಂದ್ರೆ 50,000 ಪ್ಲಸ್ ವೇತನ ಸಿಗತ್ರಿ. ಅದಕ್ಕೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಸಿಲೆಬಸ್ ಅಲ್ಲಿ ಕಂಪ್ಲೀಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರೆ ಕೆಳಗಡೆ ಕೊಟ್ಟರು ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ ರಿಸಲ್ಟ್ ಯಾವಾಗ ಬರ್ತದ. ಸ್ನೇಹಿತರೆ, ಮೊದಲಿಗೆ ರಿಸಲ್ಟ್ ಯಾವಾಗ ಬರುತ್ತಂತ ನೋಡೋಣ್ರಿ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಇದಕ್ಕೆ ಮೊದಲು ಕಂಪಲ್ಸರಿ ಆಗಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರ ನೀವು SSLC ಪಾಸ್ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನ ಇದ್ದೀರಿ. ಆದ್ರೆ ಇಲ್ಲಿ SSLC ಪಾಸ್ ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ಕಟ ಬಿಡಂಗಿಲ್ಲ, ಅದೇ ರೀತಿ ಪುರುಷರಿಗೆ ಬೇರೆ ಇಲ್ಲ. ಇಲ್ಲಿ ಮಹಿಳಾ ಅಭ್ಯರ್ಥಿ ಮತ್ತು ಪುರುಷ ಅಭ್ಯರ್ಥಿ ಎರಡೂ ಕೂಡ ಒಂದೇ ರೀ. ಇಲ್ಲಿ ಮಹಿಳೆಯರಿಗೆ ಬೇರೆ ಪೋಸ್ಟ್ ಮತ್ತು ಪುರುಷರಿಗೆ ಬೇರೆ ರೀತಿಯ ಪೋಸ್ಟ್ ಅಂತ ಯಾವುದೇ ರೀತಿಯ ಡಿವೈಡ್ ಇಲ್ಲ ರೀ. ಎಲ್ಲವೂ ಕೂಡ ಒಂದರಲ್ಲೇ ಇರುತ್ತ. ಮಹಿಳೆಯರು ಜಾಸ್ತಿ ಆಗೈತೆ, ಮಹಿಳೆಯರು ಸೆಲೆಕ್ಟ್ ಆಕರ, ಪುರುಷರು ಜಾಸ್ತಿ ಆಗೈತೆ ಅಂದ್ರೆ ಯುವಕರು ಜಾಸ್ತಿ ಆಗೈತೆ, ಯುವಕರು ಸೆಲೆಕ್ಟ್ ಆಗ್ತಾರ. ಯುವತಿಯರದ ಜಾಸ್ತಿ ಸ್ಕೋರ್ ಆಗೈತೆ ಅಂದ್ರೆ ಯುವತಿಯರು ಸೆಲೆಕ್ಟ್ ಆಕಾರ. ಇಲ್ಲಿ ಎಲ್ಲರೂ ಕೂಡ ಸಮಾನರು, ಅವ್ರ ಮೇಲೂ ಇವ್ರ ಮೇಲೂ ಅಂತೇಳಿ ಯಾವುದೇ ರೀತಿಯ ವ್ಯತ್ಯಾಸ ಇರುವುದಿಲ್ಲ. ಇತ್ತು ಅದೇ ರೀತಿ ಇದಕ್ಕೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ದಾರೆ ರಿಸಲ್ಟ್ ಯಾವಾಗ ಬರುತ್ತಾ. ಅಪ್ಲಿಕೇಶನ್ ಕ್ಲೋಸ್ ಆಗಿ ಮತ್ತ 5-6 ದಿವಸ ಆಯ್ತ್ರಿ. ರಿಸಲ್ಟ್ ಯಾವಾಗ ಬರುತ್ತಂತ ಕೇಳಿದ್ರಿ. ಸ್ನೇಹಿತರೆ ನೋಡ್ರಿ, ಒಂದು ಮಾಹಿತಿಯ ಪ್ರಕಾರ ನಿಮ್ದು ಪೋಸ್ಟ್ ಇಲಾಖೆಗೆ ಸಂಬಂಧಿಸಿದಂತೆ ಮಾಹಿತಿಯ ಪ್ರಕಾರ ನಿಮ್ದು ಇದೇ ತಿಂಗಳು 28ನೇ ತಾರೀಕು ಅಂದ್ರೆ ಫೆಬ್ರವರಿ 28ನೇ ತಾರೀಕು ರಿಸಲ್ಟ್ ಬರುವ 99% ಸಾಧ್ಯತೆ ಐತ್ರಿ. ಒಂದ್ ವೇಳೆ ಏನಾದ್ರು ರಿಸಲ್ಟ್ 28ನೇ ತಾರೀಕು ಫೆಬ್ರವರಿ 28ಕ್ಕೆ ಏನಾದ್ರು ಬರ್ಲಿಲ್ಲಪ್ಪ ಅಂದ್ರ ಮಾರ್ಚ್ ಮೊದಲನೇ ವಾರದಲ್ಲಿ 100% ನಿಮ್ದು ರಿಸಲ್ಟ್ ಅನ್ನ ಬಿಡ್ತಾರೆ. ಯಾವಾಗ ಬರುತ್ತಾ, ಫೆಬ್ರವರಿ 28ಕ್ಕೆ ಬರಬೇಕು. ಒಂದ್ ವೇಳೆ ಬರ್ಲಿಲ್ಲಪ್ಪ ಅಂದ್ರ ಮಾರ್ಚ್ ಫಸ್ಟ್ ವೀಕ್ ದಾಗ ನಿಮ್ದು ರಿಸಲ್ಟ್ 100% ಬರುತ್ತಾ. ಓಕೆ ರೀ, ರಿಸಲ್ಟ್ ಏನ ಬರುತ್ತಾ. ಹಾಗಿದ್ರೆ ಇಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡವರು 100% ಸೆಲೆಕ್ಷನ್ ಆಕ್ಕಾರ ಈ ಸಾರಿ ಮೊದಲನೇ ಲಿಸ್ಟಿಗೆ. ಸ್ನೇಹಿತರೆ, ನೀವ್ ನೋಡ್ರಿ, ಇಲ್ಲಿ ನೀವೇನಾದ್ರೂ ಒಂದನೇ ಲಿಸ್ಟಿಗೆ ಆಯ್ಕೆ ಆಗ್ಬೇಕಪ್ಪ ಅಂದ್ರ ಲಾಸ್ಟ್ ಟೈಮ್ದು ಲಿಸ್ಟ್ ಕೂಡ ನಿಮ್ ಮುಂದ ಐತಿ, ಕಣ್ ಮುಂದ. ಇಲ್ಲೇ ನೋಡ್ಕೊಂಡ್ಬಿಡ್ರಿ ಎಷ್ಟೆಷ್ಟು ಸ್ಕೋರ್ ಅನ್ನ ತೆಗೆದುಕೊಂಡವ್ರು ಆಯ್ಕೆ ಆಗಿದಾರೆ. ಇದು ಬಾಗಲಕೋಟೆ ನೋಡ್ರಿ, 99 ಪ್ಲಸ್ ಇದ್ದವರು ಸೆಲೆಕ್ಷನ್ ಆಗ್ಯಾರ. ಬಳ್ಳಾರಿ ನೋಡ್ಕೋರಿ, ಬೆಳಗಾವಿ ನೋಡ್ಕೋರಿ, ಪ್ರತಿಯೊಂದು ಕೂಡ ನಿಮ್ ಕಣ್ ಮುಂದ ಐತ್ರಿ. ಇಲ್ಲಿ ನೋಡಾಕತ್ತೀರಿ. ಓಕೆ, ಲಾಸ್ಟ್ ಟೈಮ್ ಈಗ ಆಲ್ರೆಡಿ 1125 ಲಾಸ್ಟ್ ಟೈಮ್ ನೇಮಕಾತಿ ಆದಾಗ 1125 ಜನ ಆಲ್ರೆಡಿ ಹೋಗಿ ಜಾಯ್ನ್ ಆಗ್ಯಾರ. ಆ 1100 ಜನ 99, 98 ಇದ್ರು. ಹಾಗಿದ್ರೆ ಈ ಸಾರಿ ಎಷ್ಟ್ರಿ ಸ್ನೇಹಿತರೆ, ನಿಮ್ದೇನಾದ್ರು ಒಂದನೇ ಲಿಸ್ಟಿಗೆ ಆಯ್ಕೆ ಆಗಲೇಬೇಕು 100% ಅಪ್ಪ ಅಂದ್ರ ನಾ ಸಾಕಷ್ಟು ಸಾರಿ ಕೂಡ ಹೇಳಿ ಈ ಸಾರಿ ಕೂಡ ಹೇಳ್ತೀನಿ, 96 ಇಂತ್ರ 100 ಮಟ ನಿಮ್ದೇನೋ ಇದ್ರೆ
ಈ ಸಾರಿ ಅಂದ್ರೆ 1ನೇ ಲಿಸ್ಟಿಗೆ ಮಾತ್ರ ಆಯ್ಕೆ ಹಾಕಿರಿ. ಇಲ್ಲ ಅಂದ್ರ ಆಗಂಗಿಲ್ರಿ. ಇದಕ್ಕಿಂತ ಕಡಿಮೆ ಇದ್ರ ಆಗಂಗಿಲ್ಲ. ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ನೀವೇನಾದ್ರೂ ಆಗಿದ್ರಿ ಅಂದ್ರೆ ಇವ್ರಿಗಿಂತ ಸ್ವಲ್ಪ ಕಡಿಮೆ ಲಾಸ್ಟ್ ಅಂದ್ರೂ ನಿಮ್ದು 90 ವರೆಗೂ ಕೂಡ ಬರುವ ಸಾಧ್ಯತೆ ಐತಿ. ಎಲ್ಲೇ ಒಂದು ಪೋಸ್ಟ್ 70 80 ಬರಬಹುದು. ಇದನ್ನ ಹೊರತುಪಡಿಸಿ ಇದಕ್ಕಿಂತ ಕಡಿಮೆ ಬರೋದು ರಿಯರ್ ರೀ. ಬಂದರೂ ಕೂಡ ಒಬ್ಬ ಅಭ್ಯರ್ಥಿ ಇಬ್ಬ ಅಭ್ಯರ್ಥಿ ಮಾತ್ರ ಬಂದಿರ್ತತಿ. ಅದನ್ನ ಹೊರತುಪಡಿಸಿ ಜಾಸ್ತಿ ಬರಂಗಿಲ್ಲ. ಈ ಸಾರಿ 1ನೇ ಲಿಸ್ಟಿಗೆ ಆಯ್ಕೆ ಆಗ್ಬೇಕಪ್ಪ ಅಂದ್ರ 96ರಿಂದ 100 ಅಂಕ ಇದ್ದವರು ಸೆಲೆಕ್ಷನ್ ಹಾಕಿರಿ. ನಂದು ಒಂದು ವಿಡಿಯೋ ಬಹಳ ಡಿಲೇ ಆಗೈತ್ರಿ. ಒಂದು ವಿಡಿಯೋ ಕೂಡ ಮಾಡಬೇಕು. ನಾ ಆಲ್ರೆಡಿ ಹೇಳಿದ್ದೆ, ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಬಂದಿನಿ. ಈ ವಿಡಿಯೋ ನೋಡಿದವರು ನಿಮ್ನು ಯಾವ ಡಿವಿಷನ್ ಅಂತ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರಿ ಪ್ಲಸ್ ನಿಮ್ದು ಸ್ಕೋರ್ ಎಷ್ಟಾಗೈತಿ ಅಂತ ಹೇಳಿದ್ರಪ್ಪ ಅಂದ್ರ ನಾನು ಎಷ್ಟನೇ ಲಿಸ್ಟಿಗೆ ಸೆಲೆಕ್ಷನ್ ಆಗುತ್ತಾ ಅಥವಾ ಆಗಲ್ಲ ಅಂತೇಳಿ ಒಂದು ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ 99% ಕರೆಕ್ಟ್ ಇರುತ್ತೆ. ಯಾಕಂದ್ರೆ ನಾ ಆಲ್ರೆಡಿ ಪ್ರತಿ ಸಾರಿ ನೇಮಕಾತಿ ಆದಾಗ ಇದ್ರ ಬಗ್ಗೆ ವಿಡಿಯೋ ಮಾಡಿರ್ತೀನಿ, ಹೋಗಿ ನೋಡ್ಕೋರಿ. ಪ್ರತಿಯೊಂದು ಕೂಡ ಅಪ್ಡೇಟ್ಗೆ ಸಂಬಂಧಿಸಿದಂತೆ ಕರೆಕ್ಟ್ ಮಾಹಿತಿ ಕೂಡ ಅದಾವ. ಲಾಸ್ಟ್ ಇಯರ್ದು ನಿಮ್ಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನ ಹೇಳಿದೆ, ಅದೇ ರೀತಿ ಸೆಲೆಕ್ಷನ್ ಕೂಡ ಆಗೈತಿಲ್ಲ, ಚೆಕ್ ಮಾಡ್ಕೋರಿ. ಸೊ ಅದಕ್ಕಾಗಿ ಈ ಸಾರಿ ನೀವು ನಿಮ್ದ ಸ್ಕೋರ್ ಎಷ್ಟಾಗೈತಿ, ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿರಿ. ಈಗ ಬಾಗಲಕೋಟೆ ಹಾಕಿರಿ, ಸರಿ ಬಿಜಿ ಕತ್ ಬರ್ದ, ನಮ್ ಲೋಕಲ್ದಾಗ ಎಲ್ಲರೂ ಬಿಜಿ ಅಂತಾರ. ಸೊ ಓಕೆ, ನೀವು ಯಾವ ಡಿವಿಷನ್ಗೆ ಹಾಕಿರಿ, ಬೀದರ್ ಇದ್ರ ಬೀದರ್ ಅಂತ ಬರೀರಿ. ಮುಂದ 60 ಇದ್ರ 60 ಹಾಕ್ರಿ, 70 ಇದ್ರ 70, 80 ಇದ್ರ 80, 100 ಇದ್ರ 100. ಇದನ್ನಿಷ್ಟು ಸ್ಕೋರ್ ಅನ್ನ ಕಮೆಂಟ್ ಮಾಡ್ತಾವ್ರಿ. ನಾಳೆಗೆ 100% ಸಾಯಂಕಾಲ ಲೈವ್ ಬರ್ಬೇಕನ್ನೋ ಡಿಸೈಡ್ ಮಾಡಿರಿ. ಸಾಯಂಕಾಲ ಲೈವ್ ಬಂದ್ರ ಅವಾಗ ನೀವು ಮೆಸೇಜ್ ಹಾಕರಕತ್ರಿ. ಮತ್ತ ಅದೇ ರೀತಿ ನಾ ಇದನ್ನ ಈಗ ಲಾಸ್ಟ್ ಏನು ಇವತ್ತು ವಿಡಿಯೋ ಮಾಡಿರ್ತಲ್ಲ, ಈ ವಿಡಿಯೋದಲ್ಲಿ ನೀವು ಎಷ್ಟು ಕಮೆಂಟ್ ಬಂದೈತ ಪ್ರತಿಯೊಬ್ಬರದು ಕೂಡ ಸ್ಕ್ರೋಲ್ ಅನ್ನ ಮಾಡ್ತಾ ನಿಮ್ದು ಸೆಲೆಕ್ಷನ್ ಆಗುತ್ತಾ ಇಲ್ಲ ಅಂತೇಳಿ ಕಮೆಂಟ್ ಮಾಡಿದವ್ರಿಗೆ ತಿಳಿಸಿ ಕೊಡ್ತೇನ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ನೇಹಿತರೆ, ನಿಮಗೇನಾದ್ರೂ RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿರಿ. ಇದು ಓನ್ಲಿ ಫಾರ್ ನೋಟ್ಸ್ ಪರ್ಪಸ್ ಇರ್ತೈತಿ. ನೋಟ್ಸ್ ಬೇಕಾದವ್ರು ಮಾತ್ರ ಹಾಯ್ RRB ಅಂತ ಮೆಸೇಜ್ ಹಾಕ್ರಿ. ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಅಲ್ಲಿ ಮೆಸೇಜ್ ಹಾಕ್ರಿ. ನಿಮ್ಗೆ ಸಂಪೂರ್ಣವಾಗಿ ನಾ ಯೂಟ್ಯೂಬ್ ಅಲ್ಲೇ ಮಾಹಿತಿಯನ್ನ ಕೊಡ್ತೀರಿ. ಇಲ್ಲಿ ನೋಟ್ಸ್ ಅವ್ರದ್ದು ಬೇರೆ ಇರ್ತಾರ, ಮತ್ತೆ ಅದೇ ರೀತಿಯಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋರು ಬೇರೆ ಇರ್ತಾರ. ಸೊ ಮಾಹಿತಿ ಕರೆಕ್ಟ್ ಆಗಿ ಅವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ನೀವು ಕಮೆಂಟ್ ಮೂಲಕ ನಿಮ್ ಸ್ಕೋರ್ ಅನ್ನ ಹೇಳ್ರಿ, ನಾವೇ ನಿಮಗೆ ಲೈವ್ ಬಂದ ತಿಳಿಸ್ಕೊಡ್ತೀವ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.